ಊಟ ಊಟ ಆದ್ಮೇಲೆ ಮಾಡಿ. ಇಲ್ಲ ಬರ್ಲಿ ಉಮಾಶ್ರೀ ಮಾತಾಡಿ ಮಾತಾಡಿ. ನಾನು ಆಮೇಲೆ ಮಾತಾಡ್ತೀನಿ ಸರ್, ಬೇರೆಯವ್ರು ಆಮೇಲೆ ಮಾತಾಡ್ತೀನಿ. ಎಲ್ಲರೂ ಆಮೇಲೆ ಮಾತಾಡ. ಮತ್ತೆ ಇನ್ನೊಂದು ಇಲ್ಲ ಸರ್, ನಾನು ಸ್ವಲ್ಪ ಪ್ರಿಪೇರ್ ಆಗೋದಿದೆ. ಬಂದಿದ್ದೇವೆ ಸರ್, ಊಟ ಕೊಡ್ಲಿಲ್ಲ, ತಿಂಡಿ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಅಲ್ಲ, ಊಟ ಆದ್ಮೇಲೆ ಮುಂದುವರ್ಸೋದಿದ್ರೆ ಅವ್ರಿಗೆ ಸಮಯ ಮತ್ತೆ ಹೆಚ್ಚಬೇಕು ಅನ್ನೋದು ಇರ್ತದೆ. ಇರ್ಲಿ, ಅದೊಂದು 10 ನಿಮಿಷ ಹೆಚ್ಚು ಕಡಿಮೆ ನಡೀತೈತಿ. ಈಗ ಒಂದು ಸಣ್ಣ ಗಂಭೀರವಾದ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತಿದ್ದೇನೆ. ಬೆಳಗಾವಿ ಸೆಷನ್ ಆಗಿತ್ತು. ಕೊನೆಯ ದಿನದಲ್ಲಿ ಒಂದು ಯಾವುದೋ ವಿಚಾರವನ್ನು ಇಟ್ಕೊಂಡು ನಾವು ಪ್ರಮೈಸಸ್ ಅಲ್ಲೇನೆ ಮೆಟ್ಟಲ ಮೇಲೆ ಕುಳಿತು ಒಂದು ಪ್ರದರ್ಶನ ಮಾಡಿದ್ವಿ. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಪೊಲೀಸ್ನವರು ಅಲ್ಲಿ ಸೌಧದ ಒಳಗೆ ನುಗ್ಗಿ ನಮ್ಮನ್ನು ಅರೆಸ್ಟ್ ಮಾಡಬಹುದಾ? ನನ್ನನ್ನು ಕೂಡ ಸೇರಿ ಅರೆಸ್ಟ್ ಮಾಡಿದ್ರು. ಇದು ಪ್ರಶ್ನೆ ಯಾರನ್ನ ಅರೆಸ್ಟ್ ಮಾಡಿರೋದು ಅಂತಲ್ಲ ನಾನು ಕೇಳೋದು, ತಮ್ಮ ಮುಂದೆ ನಮ್ಮ ಗಮನಕ್ಕೆ ಸೆಳೀತಕ್ಕಂಥದ್ದು. ಒಂದು ಪೀಠ ಒಂದು ಆದೇಶವನ್ನು ಕೊಟ್ಟ ಮೇಲೆ, ಸೆನಡೈ ಆದ್ಮೇಲೆ, ನಾವಿನ್ನೂ ಪ್ರಮೈಸಸ್ ಒಳಗಡೆ ಇದ್ದ ಮೇಲೆ ಒಬ್ಬ ಸದಸ್ಯನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಬಹುದಾ? ನಮ್ಮನ್ನೆಲ್ಲ ಅನಾಮತ್ತಾಗಿ ಎತ್ತಾಕೊಂಡು ಬಾಗೇವಾಡಿ ಸ್ಟೇಷನ್ಗೆ ಕರ್ಕೊಂಡೋದು. ಬಹುಶಃ ತಾವು ಬಂದ್ರಿ ಅಲ್ಲಿ. ನಮ್ಮನ್ನು ಅರೆಸ್ಟ್ ಮಾಡಿದ್ಯಾಕೆ? ನಾವೇನು ಹೊರಗಡೆ ಇದ್ರೆ ಬೀದಿಯಲ್ಲಿದ್ವಾ? ಒಳಗಡೆ ಯಾಕೆ ಬಂದ್ರು? ಸದನ ಗೌರವ ಇಲ್ವಾ? ನಮ್ಮ ಹಕ್ಕು ಚ್ಯುತಿ ಆಗಿಲ್ವಾ? ಮತ್ತೆ ಮತ್ತೆ ಸದಸ್ಯರಿಗೆ ಯಾವ ರೀತಿಯ ರಕ್ಷಣೆ ಇದೆ? ಯಾಕಿದೆಲ್ಲ ಆಯ್ತು? ADGP ಅವರನ್ನು ಕರೆದು ತಾವು ಹೇಳಿದ್ರಿ, ಎಲ್ಲೋಗಿದ್ರು ಅವರು? ನಮಗೆ ಯಾರು ರಕ್ಷಣೆ ಕೊಡಬೇಕು? ಇದು ಸದಸ್ಯರ ಪ್ರಶ್ನೆ, ನಂದು ಮತ್ತೊಬ್ಬರದಲ್ಲ, ಎಲ್ಲರೂ ಪ್ರಶ್ನೆ ಇದು. ಅದಾದ ನಂತರ ಕೆಲವರನ್ನ ನಮ್ಮನ್ನು ಇಲ್ಲಿಟ್ರು, ಕೆಲವರನ್ನ ಬೇರೆ. ಸಭಾಪತಿಗಳೇ, ದಯವಿಟ್ಟು ಯಾವುದನ್ನು ಚರ್ಚೆ ಮಾಡ್ತಾರೆ ಮಾಡಿದ್ಮೇಲೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಸರ್. ಕೊಡ್ಬೇಕು, ಅವ್ರು ಕೊಡ್ತಾರೆ. ರೆಡಿಯಾಗಿ ಬರ್ತೇವೆ. ನೀವು ನಮ್ಮ ಹಕ್ಕು ನಮ್ಮನ್ನ ಅರೆಸ್ಟ್ ಮಾಡಿದ್ದು ನಿಮ್ಮನ್ನಲ್ಲ. ಈಗ ನನ್ನ ಹಕ್ಕು ಚ್ಯುತಿ ಆಗಿದೆ. ಮಾತಾಡಿ. ನನ್ನ ಈಗ ರಾಜ್ಯಪಾಲರ ಭಾಷಣ ಮೇಲೆ ಭಾಷಣ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಆದ್ಮೇಲೆ ಯಾವ ಈ ಮನೆಯ ಈ ಮನೆಯಲ್ಲಿ ನಾನು ಸದಸ್ಯ, ತಾವು ಸದಸ್ಯರೇ. ಹೆಂಗ್ ಒಳಗಡೆ ಬಂದ್ರು ಪೊಲೀಸ್? ನಾವು ಮಾಡಿದ್ದಾದ್ರೂ ತಪ್ಪೇ. ಯಾವ ವಿಚಾರ ಈಗ ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ನಡೀತಾ ಇದೆ. ಅವಕಾಶ ಇಲ್ಲ. ಎಲ್ಲರೂ ಕೂಡಿ ಒಂದ್ ನಿಮಿಷ ಕೂಡಿ, ಎಲ್ಲರೂ ಕೂಡಿ ಒಂದ್ ನಿಮಿಷ ಕೂಡಿ ಒಂದ್ ನಿಮಿಷ.
ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ ಕೇಳಿ ಇನ್ನ ನಾ ಮಾತಾಡಕ್ಕ ನಿಮಗೆ ಏ ರವಿ ಒಂದ್ ನಿಮಿಷ ನಾನು ಭಾಷಣ ಮಾಡಿದ್ರೆ ಆಯ್ತಾ? ಒಂದ್ ನಿಮಿಷ ತಡ್ಕೋರಿ ನಾವು ಸಿದ್ಧರಿದ್ದೇವೆ ತಡ್ಕೋರಿ ಚರ್ಚೆ ಹೇಳ್ತೀನಿ ಮಾಡ್ಲಿಕ್ಕೆ. ಒಂದ್ ನಿಮಿಷ ಒಂದ್ ನಿಮಿಷ ತಡ್ಕೋರಿ ಏ ರವಿ ರವಿ ನಾನು ನಿನಗೆ ಒಂದ್ ನಿಮಿಷ ನಾನು ನಿನಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿಲ್ಲ. ಸಹಜವಾಗಿ ವಿರೋಧ ಪಕ್ಷ ನಾಯಕರಿಗೆ ಒಂದು ಅಧಿಕಾರ ಇರುತ್ತೆ, ಇನ್ನು ನೋಡು ಮಾತು ಅಂತ ಮಾತಾಡ್ಯಾರ. ಅವರು ಏನಂದ್ರೆ ಬೆಂಗಳೂರು ವಿಧಾನಸೌಧದಲ್ಲಿ ಬೆಳಗಾವಿ ಸೋತ ಆದಂಥ ಘಟನೆ ಬಗ್ಗೆ ಮಾತಾಡಿದರು. ಅವ್ರನ್ನ ಅರೆಸ್ಟ್ ಮಾಡಿದ್ರು, ಇದನ್ನೆಲ್ಲ ಹೇಳಿದರು. ಆಮೇಲೆ ನಮ್ಮ ಹಕ್ಕು ಚ್ಯುತಿ ಆಗೈತೆ ಅಂದರು. ನಾನು ನಿಮಗೇನು ಹೇಳ್ತಂದ್ರೆ ನನ್ನ ಗಮನಕ್ಕೆ ಬಂದ ನಂತರ ಎಲ್ಲರನ್ನೂ ನಾನು ರಾತ್ರಿ 1:30 ಗಂಟೆ 2 ಗಂಟೆ ಮಟ್ಟ ನಿಮ್ಮ ಕೂಡ ಎಲ್ಲರಿಗೂ ಮಾತಾಡೀನಿ, ರಕ್ಷಣೆಯನ್ನು ನೋಡಿದ್ದೀನಿ. ಈಗ ಅದು ವಿಷಯ ಬಂದ ನಂತರ ತಕ್ಷಣ ಅದನ್ನು ನಾನು ಹಕ್ಕುಚ್ಯುತಿಗೆ ಕೊಟ್ಟಿದ್ದೀನಿ. ಹಕ್ಕುಚ್ಯುತಿ ಸಮಿತಿ ಕೊಟ್ಟಾಗ ಇಲ್ಲಿ ಮಾತನಾಡುವ ಅವಶ್ಯಕತೆ ಹಕ್ಕುಚ್ಯುತಿ ಏನು ನಿರ್ಮಾಣ ಅಂತ ಅದು ಮಾಡಲಿ. ಒಬ್ಬ ಹೆಣ್ಣ 3 ಗಂಟೆಗೆ ಇರ್ತಾರೆ.